ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ಸಾಫ್ಟ್ ಆದ ವಿಧಾನದಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ವಿಧಾನ ಇದು. ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮೊದಲನೇದಾಗಿ ಇವಾಗ ನಾವು ಒಂದು ಕಡಾಯಿ ತೊಗೊಂಡಿದ್ದೀನಿ, ಒಂದು ಪಾತ್ರೆ ಯಾವುದನ್ನು ಬೇಕಿದ್ರೂ ತೊಗೊಳ್ಬೋದು. ಸೊ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಬದಲು ತುಪ್ಪ ಹಾಕ್ಕೊಳ್ತೀವಿ ಅಂದರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕಿದ್ದೀನಿ. ಸಾಸಿವೆ ಸಿಡಿದ ನಂತರ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಇದು ಚೆನ್ನಾಗಿ ಕೆಂಪಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೋದ್ರಿಂದ ಉಪ್ಪಿಟ್ಟಿನ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗೆ ಸ್ವಲ್ಪ ಒಂದು ಬೆಳ್ಳುಳ್ಳಿಯನ್ನು ನಾನು ಮ್ಯಾಶ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿನ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ಕರಿಬೇವು ಫಸ್ಟಿಗೆ ಹಾಕೋದ್ರಿಂದ ಎಣ್ಣೆಗೆ ತಕ್ಷಣಕ್ಕೆ ಹಾಕ್ತೀವಲ್ಲ, ಆಗ ಸಿಡಿಯುತ್ತೆ. ಸೊ ಅದಕ್ಕೋಸ್ಕರ ನಾನು ಆಮೇಲೆ ಅದನ್ನು ಸೇರಿಸ್ಕೊಂಡಿದ್ದೀನಿ. ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಸರಳ ವಿಧಾನದಲ್ಲಿ ರುಚಿಯಾಗಿರುವಂತಹ ಒಂದು ಉಪ್ಪಿಟ್ಟನ್ನು ತಯಾರಿಸೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೆಲ್ಲ ಮನೆಯಲ್ಲಿ ಹೇಗೆ ಉಪ್ಪಿಟ್ಟನ್ನು ತಯಾರಿಸ್ತೀರಾ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಇದಕ್ಕೆ ನಾನು ಒಂದು 3 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿಕೊಂಡು ಸಣ್ಣಗೆ ಇದನ್ನು ತೊಗೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಈ ರೀತಿಯಾಗಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬೇಯಬೇಕಾಗುತ್ತೆ ಈರುಳ್ಳಿ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ. ಸೊ ಇದಾದ ನಂತರ ಟೊಮ್ಯಾಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೊಮ್ಯಾಟೊವನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡಿರುವಂತಹ ಟೊಮ್ಯಾಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬೋದು, ಸ್ವಲ್ಪ ಹುಳಿ ಹುಳಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ 1 ಅಥವಾ 2 ಟೊಮ್ಯಾಟೊ ಸಾಕಾಗುತ್ತೆ. ಸೊ ನಾನು ಮಾಡ್ತಿರುವಂತಹ ಒಂದು ಉಪ್ಪಿಟ್ಟಿಗೆ ನಾನಿಲ್ಲಿ ಸುಮಾರು 5ರಿಂದ 6 ಜನಕ್ಕಾಗುವಷ್ಟು ಉಪ್ಪಿಟ್ಟನ್ನು ತಯಾರಿಸ್ಕೊಳ್ತಾ ಇದ್ದೀನಿ. ಸೊ ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 1/4 ಸ್ಪೂನ್ ಅಥವಾ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದರ ಸ್ಮೆಲ್ ಸ್ವಲ್ಪ ಹೋಗಲಿ ಆ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹದ್ದು ಮತ್ತು ಹೆಲ್ತಿಯಾಗಿ ಮಾಡ್ಕೋಬೇಕು ಅಂತಂದರೆ ಇದಕ್ಕೆ ಕೆಲವೊಂದು ವೆಜಿಟೇಬಲ್ಸ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಈಗ ನಾನು ತರಕಾರಿಗಳನ್ನು ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ಹಾಗೆ ಬಟಾಣಿ, ಒಣ ಬಟಾಣಿಯನ್ನು ನೆನೆ ಹಾಕಿ ನಂತರ ಅದನ್ನು ಕೂಡ ನಾನು 1 ವಿಷಲ್ಸ್ ಮಾಡಿಸ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು. ಯಾಕೆಂದರೆ ಕ್ಯಾರೆಟು ಬೀನ್ಸು ಹಾಗೆ ಹೆಚ್ಚು ಹಾಕ್ಬೋದು, ಬೇಕಿದ್ರೆ ಆಲೂಗೆಡ್ಡೆನೂ ಕೂಡ ಬೇಯುತ್ತೆ, ಬಟಾಣಿ ಬೇಯೋದಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲದನ್ನು ಕೂಡ 1 ವಿಷಲ್ ಮಾಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅರಿಶಿನ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ನಾನು ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಖಂಡಿತ ಹಸಿ ಬಟಾಣಿಯನ್ನು ಫಸ್ಟೇ ಏನು ಬೇಯಿಸೋದು ಬೇಕಾಗೋದಿಲ್ಲ. ಡೈರೆಕ್ಟಾಗಿ ನೀವು ಈರುಳ್ಳಿ ಟೊಮ್ಯಾಟೊ ಹಾಕಿದ ನಂತರ ಹಾಕ್ಕೊಂಡ್ರೂ ಸಾಕು, ಚೆನ್ನಾಗಿ ಬೇಯುತ್ತೆ. ಓಕೆ, ಈಗ ತರಕಾರಿನೆಲ್ಲ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅನ್ನೋದಕ್ಕೋಸ್ಕರ ಕೆಲವೇ ನಿಮಿಷಗಳಲ್ಲಿ ಮಾಡುವಂತಹ ಬಿಸಿ ಬಿಸಿಯಾಗಿರುವಂತಹ ಉಪ್ಪಿಟ್ಟು ಇದು. ಸೊ ಜಾಸ್ತಿ ಟೈಮೂ ತಗೊಳ್ಳೋದಿಲ್ಲ, ತುಂಬ ಬೇಗ ಆಗುತ್ತೆ. ಈಗ ನಾನು 1 ಕಪ್ಪಿನ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಆಗೋಷ್ಟು ರವೆಯನ್ನು ತಗೊಂಡಿದ್ದೀನಿ. ಅದೇ ಕಪ್ಪಿನ ಅಳತೆಯಲ್ಲಿ 3 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 3 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಾಸ್ತಿ ಉದ್ರುದ್ರಾಗಿ ಉಪ್ಪಿಟ್ಟನ್ನು ತಯಾರಿಸ್ಕೊಳ್ತಿಲ್ಲ. ಸ್ವಲ್ಪ ಸ್ಮೂತಾಗಿರಲಿ, ತುಂಬ ತೆಳ್ಳಗಿದ್ರೆ ತುಂಬ ಚೆನ್ನಾಗಿರುತ್ತೆ. ತೆಳ್ಳ ಅಂದರೆ ತೀರಾ ತೆಳ್ಳಗಲ್ಲ. ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಸೊ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಬೇಗ ಆಗುವಂಥದ್ದು. ರವೆಯನ್ನು ಉರಿಯುವಂಥದ್ದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿಲ್ಲ. ಕಾರಣ ಏನು ಅಂತ ಅಂದರೆ
ಕೆಲವೊಂದು ವಿಡಿಯೋಗಳಲ್ಲೇ ನಾನು ಹಾಕಿದ್ದೀನಿ ಹೇಗೆ ರವೆಯನ್ನು ಹುರಿಬೇಕು ಅನ್ನೋದು ಕೂಡ, ಯಾಕೆಂದರೆ ಅದು ಕೂಡ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳಿ ಅಷ್ಟೇ. ರವೆನ ನಾವು ಒಂದು ಪ್ಯಾನಿಗೆ ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಕೆಂಪಗೆ ಹುರಿಬೇಕು ಅಷ್ಟೇ, ಇನ್ನೇನು ಇಲ್ಲ. ಕೆಲವೇ ನಿಮಿಷದಲ್ಲಿ ಆಗುವಂಥದ್ದು, ಅದು ಕೂಡ ಒಂದು 5 ನಿಮಿಷದಲ್ಲಿ ರವೆ ಹುರಿದಾಗೋಗುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಸೊ ಆವಾಗ ರವೆ ಚೆನ್ನಾಗಿ ಕೆಂಪಗೆ ಆಗುತ್ತೆ. ಆ ರೀತಿಯಾಗಿ ನಾನು ರವೆಯನ್ನು ಈಗ ನಾನಿಲ್ಲಿ ಹುರಿದು ತಗೊಂಡಿದ್ದೀನಿ. ಸೊ ಇದು ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ನಂತರ ಉಪ್ಪನ್ನು ನೋಡ್ಕೊಳ್ಳಿ, ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಸೇರಿಸ್ಕೊಳ್ಳಿ, ಹೆಚ್ಚಾದರೆ ಇನ್ನೊಂದು ಟೊಮ್ಯಾಟೊವನ್ನು ಹೆಚ್ಚಿ ಹಾಕಿ. ಓಕೆ, ಅದಾದ ನಂತರ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ರವೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಯಾರೇ ಜಾಸ್ತಿ ಜನ ನೆಂಟರಿದ್ದಾರೆ, ಏನು ಮಾಡೋದು ಅಂತ ಅಲ್ಲೇನೇ ಕೆಡಿಸ್ಕೊಳ್ಳೋ ಹಾಗಿಲ್ಲ. ರುಚಿಯಾಗಿರುವಂಥದ್ದು ಈಸಿಯಾಗಿರೋ ಉಪ್ಪಿಟ್ಟನ್ನು ತಯಾರಿಸಿ ಕೊಟ್ಬಿಡ್ಬೋದು. ಓಕೆ, ಸೊ ಈಗ ನೋಡ್ಬೋದು ರವೆಯನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇಷ್ಟೊಂದು ತೆಳ್ಳಗಿದೆ, ಗಟ್ಟಿ ಆಗುತ್ತಾ ಇಲ್ವಾ ಅಂತ ತಲೆಯನ್ನೇ ಕೆಡಿಸ್ಕೊಬಿಡಿ, ಖಂಡಿತ ಗಟ್ಟಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮ್ಯಾಟೊ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟು ಕೂಡ ಬರುತ್ತೆ ಫ್ರೆಂಡ್ಸ್. ಕೆಲವರು ಟೊಮ್ಯಾಟೊನ ಸ್ಕಿಪ್ ಮಾಡ್ತಾರೆ, ಬೇಡ ಅನ್ನೋರು ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಬಟ್ ಟೊಮ್ಯಾಟೊ ತಿಂತೀವಿ ಅನ್ನೋರು ಖಂಡಿತ ಹಾಕಿ ಒಂದ್ಸಲ ತಯಾರಿಸಿ, ಅದು ಕೂಡ ಟೇಸ್ಟು ನಿಮಗೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ತುಂಬ ಸಾಫ್ಟಾಗಿ ಆಗುತ್ತೆ. ಈ ರೀತಿಯಾಗಿ ನಾವು 1 ಕಪ್ ರವೆಗೆ 3 ಕಪ್ ನೀರನ್ನು ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ಸಾಫ್ಟಾಗಿರುವಂಥ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸೊ ಈಗ ಕಾಯಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ತುರಿದು ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ. ಕಾಯಿ ಹಾಕೋದು ಜಾಸ್ತಿ ಕಾಯಿ ಇದ್ದರೆ ಉಪ್ಪಿಟ್ಟು ಟೇಸ್ಟ್ ಇನ್ನಷ್ಟು ಹೆಚ್ಚಾಗುತ್ತೆ ಫ್ರೆಂಡ್ಸ್. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ನಿಮಗೆ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಕಟ್ ಮಾಡಿ ಫಸ್ಟೇ ನೀರು ಕುದಿಯೋಕೆ ಇಟ್ಟಿರ್ತೀವಲ್ವ ಆವಾಗಲೇ ಹಾಕ್ಕೊಳ್ಬೋದು, ಬೇಕು ಅಂತ ಅಂದರೆ. ಓಕೆ, ಸೊ ಮೆಂತ್ಯ ಸೊಪ್ಪು ಇದ್ದರೆ ಅದನ್ನು ಉಪಯೋಗಿಸಿ, ನಾನಂತೂ ಹಾಕ್ಕೊಂಡಿಲ್ಲ. ಇಷ್ಟನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 1 ನಿಮಿಷ ಮುಚ್ಚಿ ಹಾಗೆ 1 ಸೆಕೆಂಡ್ವರೆಗೂ ಬಿಟ್ಟರೆ ಸಾಕು, ಜಾಸ್ತಿ ಏನು ಬೇಡ. 1 ಸೆಕೆಂಡ್ ಆದ ನಂತರ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತೀನಿ. ಬಿಸಿ ಬಿಸಿಯಾಗಿರುವಂತಹ ಒಂದು ಉಪ್ಪಿಟ್ಟಿಗೆ ತುಪ್ಪ ಹಾಕಿ ಸರ್ವ್ ಮಾಡಿಬಿಟ್ರೆ ವಾವ್ ಅನಿಸುತ್ತೆ. ಇದ್ರ ಜೊತೆ ನೀವು ಬೇಕು ಅಂತಂದರೆ ಕೇಸರಿ ಬಾತನ್ನು ಕೂಡ ಮಾಡ್ಕೋಬೋದು. ಸೊ ನಿಮ್ಗೆ ಯಾರಿಗಾದರೂ ಈ ಒಂದು ರವೆ ಹಲ್ವಾ ಅಥವಾ ಕೇಸರಿ ಬಾತ್ ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಿಮಗೆ ಇಷ್ಟ ಆಗುವಂತಹ ಒಂದು ಹೊಸ ರೀತಿಯಲ್ಲಿ ಬೇಕಾಗಿರುವಂತಹ ಒಂದು ರವೆ ಹಲ್ವಾವನ್ನು ನಾನು ಶೇರ್ ಮಾಡ್ತೀನಿ. ಈಗ ನೋಡಿ, ತುಪ್ಪವನ್ನು ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಉಪ್ಪಿಟ್ಟು ಬೇಗ ಗಟ್ಟಿಯಾಗೋದಿಲ್ಲ, ಹಾಗೆ ಸಾಫ್ಟಾಗಿ ಇರುತ್ತೆ. ಅದಕ್ಕೋಸ್ಕರ 1 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡಿರುವಂಥದ್ದು. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ತುಪ್ಪ ನೀಟಾಗಿ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಮಿಕ್ಸ್ ಮಾಡಿಕೊಂಡು ತಗೊಂಡಿದ್ದೀನಿ. ಆಗಿರೋವಂಥದ್ದು ಉಪ್ಪಿಟ್ಟನ್ನು ಒಂದು ತಟ್ಟೆಗೂ ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ರುಚಿಯಾಗಿರುವಂತಹ ಈಸಿಯಾಗಿರುವಂತಹ ತರಕಾರಿಯನ್ನು ಬಳಸಿ ಮಾಡಿರುವಂತಹ ಉಪ್ಪಿಟ್ಟನ್ನು ಒಂದ್ಸಲ ಮನೇಲಿ ತಯಾರಿಸಿ ಫ್ರೆಂಡ್ಸ್. ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅಂತ ನಿಮಗೆ ಅನಿಸಿದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.